ಆದಿಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 16ನೇ ತಾರೀಕು ಮಾರ್ಚ್ 2024 ಶನಿವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ಸಪ್ತಮಿ ತಿಥಿ, ರೋಹಿಣಿ ನಕ್ಷತ್ರ, ಪ್ರೀತಿಯೋಗ, ಗರಜಕರಣ. ಇವತ್ತಿನ ಪಂಚಾಂಗ. ಪ್ರಕೃತಿ ನಮ್ಮ ಜೊತೆ ಮಾತನಾಡುತ್ತದೆ. ನಾವು ಮಾಡುವ ಯಾವುದೇ ಕಾರ್ಯ ಮೊದಲೇ ತೋರಿಸ್ಕೊಡುತ್ತೆ ಮಕ್ಕಳೇ. ಇತ್ತೀಚೆಗೆ ಒಂದು ಜಾತಕ ನೋಡ್ತಿದ್ದೆ. ಅಮ್ಮ, ನಿಮ್ಮ ಮದುವೆಯಲ್ಲೊಂದು ಎಡವಟ್ಟು ನಡೆದಿತ್ತು, ಬಿರುಗಾಳಿ ಬೀಸಿತ್ತು, ಅಂಥದ್ದೇನೂ ಇಲ್ಲ ಅಂತಿದ್ದಾರೆ. ಇಲ್ಲವೇ ಪ್ರಕೃತಿ ಮಾತಾಡಿದೆ ಜಾತಕಕ್ಕೆ. ವಾಗ್ದೇವಿ, ವಶನ್ಯಾದಿ ದೇವತೆಗಳು ಏನಮ್ಮ ತಪ್ಪಾಯ್ತಾ ಅಂದ್ಕೊಂಡು ಯೋಚನೆ ಮಾಡ್ತಿದ್ರೆ ತಾಂಬೂಲದಲ್ಲೂ ಅದೇ ತೋರಿಸ್ತಿದೆ. ಹುಡುಗಿಯ ಅತ್ತೆ ಹೇಳುತ್ತೆ, ಆಗಿತ್ತು ಗುರುಗಳೇ, 2 ಆಕ್ಸಿಡೆಂಟ್ ಆಗಿತ್ತು ನಮ್ಮ ಮನೆಯಲ್ಲಿ. ನೋಡಿದ್ರಾ, ಪ್ರಕೃತಿ ಮಾತನಾಡಿ ತೋರಿಸಿಕೊಡುತ್ತದೆ. ಅವ್ರು ಯಾರೋ ಮನೆ ಕಟ್ಟಲಿಕ್ಕೆ ಕೈ ಹಾಕ್ಬಿಟ್ಟಿದ್ದಾರೆ. ಅರ್ಧಂಬರ್ಧವಾಗಿ ನಿಂತು ಒಂದು 12 ವರ್ಷದಿಂದ ಒದ್ದಾಡ್ತಿದ್ರೆ ಹಾಕಿರೋ ಪಾಯನ ಕೆದಕ್ತಾರೆ, ತೆಗಿತಾರೆ, ಹಾಕ್ತಾರೆ, ಕೆದಕ್ತಾರೆ, ಏನು ಮಾಡಿದ್ರು ಎದ್ದೊಳ್ತಿಲ್ಲ. ಅಮ್ಮ, ಒಂದು ಗರ್ಭ ಇಳಿದಿರಬೇಕು, ನಿಮಗೆ ಹೋಗಿರಬೇಕು. ಇಲ್ಲ ಗುರುಗಳೇ, ಇಲ್ಲವೇ ತೋರಿಸ್ತಿದೆಯೇ. ಮೆಲ್ಲಗೆ ಯಜಮಾನ್ರು ಹೇಳ್ತಾರೆ, ಮಗು ನಮಗ್ ಬೇಡವಾಗಿತ್ತು, ತೆಗೆಸ್ಬಿಟ್ವಿ. ನೋಡಿದ್ರ, ಅಂಡಂ ಪಿಂಡಂ ಬ್ರಹ್ಮಾಂಡಂ ಕಳತ್ರಂ ತೋರಿಸಿಕೊಟ್ಟು ಬಿಟ್ಟಿದ್ದಾನೆ ಭೌಮ್ಯಂ. ಇನ್ನು ಭೂಮಿಗೆ ಬಿಟ್ಟು ಭೂಮಿಯ ವಿಚಾರದಲ್ಲಿ ಎಳೆದಾಟ. ಪ್ರಕೃತಿ ನಮಗೆ ತೋರಿಸ್ಕೊಡುತ್ತೆ ಸನ್ನೆಗಳು ಮಕ್ಕಳೇ. ನೀವು ನಿತ್ಯ ಧ್ಯಾನ, ಪೂಜೆ, ಸಂಕಲ್ಪ, ಧರ್ಮಬದ್ಧ ಜೀವನ ನಡೆಸ್ತಿದ್ರೆ ಪ್ರತಿ ಹೆಜ್ಜೆಯಲ್ಲೂ ಪ್ರಕೃತಿ ಮಾತೆ ತೋರಿಸುತ್ತದೆ. ಒಂದು ದೊಡ್ಡದಾದಂಥ ಒಂದು ಸಂಸ್ಥೆಯ ವಿಚಾರ, ತುಂಬ ದೊಡ್ಡದಾದಂಥ ಯೋಜನೆ. ಪ್ರತಿ ಮನೆಗೂ ನಾವು ಮಾಡಿದಂಥ ಯೋಜನೆ ಇದೆಯಲ್ಲ, ಅದು ಬೇರೆ ಇರಲಿ. ರಾಮನಿಚ್ಛೆ, ಕಲಿಯುಗದ ಇಚ್ಛೆ, ಪಾವಲ ಧರ್ಮಂ ಅಂತ ನಮ್ಮ ಗುರುಗಳು ಹೇಳ್ತಿರ್ತಾರೆ. 4ನೇ 1 ಭಾಗವಷ್ಟೇ ಧರ್ಮವಿರುವುದು ಕಲಿಯುಗಕ್ಕೆ. ನನ್ನ ಪ್ರಾಪ್ತಿ ಅಷ್ಟೆ. ನಾನು ಯಾರನ್ನೂ ನಿಂದಿಸಲು ಹೋಗಲ್ಲ. ಯಾರಿಂದ ತೊಂದರೆ ಅದಿತ್ತು, ಯಾರಿಂದ ಒಳ್ಳೇದು ಅದನ್ನ ಮಾತ್ರ ನಾವು ಹೇಳೋಲ್ಲ. ನಾಳೆ ಇನಾಗ್ರೇಷನ್ನು ಹೋಗಬೇಕು. ನನ್ನ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಜ್ಞಾನಗಂಗಾ ಕ್ಷೇತ್ರ, ನನ್ನ ಗಂಗಮ್ಮನ ಕ್ಷೇತ್ರಕ್ಕೆ ಹೋಗ್ತೇನೆ. ಆಗ ತಾನೇ ಮುಚ್ಚೋ ಸಮಯ. ಗುರುಗಳೇ, ಅಮ್ಮನವರಿಗೆ ಅಲಂಕಾರ ತೆಗಿತಿದ್ದೆ, ಇದು ಮಾಡ್ತಿದ್ದೇವೆ ನೋಡಿ, ಹೇಗೆ ಹೇಳ್ತೀರ? ಹೇಗಿದ್ರು ಅಮ್ಮನ ದರ್ಶನ ಮಾಡಿಬಿಡ್ತಾನೆ ಅಷ್ಟೆ, ನನಗೇನು ಬೇಡ. ನಿರ್ಧಾರ ಹಾಕಿದು ಅಂತ ಯಾರೂ ಇಲ್ಲ. ಏಕಾಂತ ಸೇವೆ, ಅಮ್ಮನವ್ರ ಮುಂದ್ಗಡೆ ಈಗ ನಿಂತಿದ್ದೇನೆ, ನೀವು ನಂಬೋಲ್ಲ. ಆ ಪರದೆ ಈ ತರ ತೆಗಿತಾರೆ. ಅಮ್ಮನವರ ಮೈ ಮೇಲೆ ಒಂದೇ ಒಂದು ಒಡವೆ, ವಸ್ತ್ರ ಏನೂ ಇಲ್ಲ, ಅರಿಶಿನ ಮಾತ್ರ ಇಟ್ಟಿದ್ದಾರೆ. ಹಾಗೆಯೇ ಕೂತ್ಬಿಟ್ಟೆ. ಆಯ್ತಮ್ಮ, ನಿನ್ನಿಚ್ಛೆ. ಗೊತ್ತಾಯ್ತು, ಪ್ರಕೃತಿ ಮಾತನಾಡಿತು, ಈ ರೀತಿ ಆಗುತ್ತೆ, ಇನ್ನು ಕಲ್ ಮಾಡ್ಕೋ ಅಂತ. ಮಾರನೇ ದಿನವೂ ಅದ್ ನಡೀತು. ಮೊದಲನೇ ಒಂದು ಇನಾಗ್ರೇಷನ್ ಹೋಗಿದ್ದ ಜಾಗದಲ್ಲೇ ಕರೆಂಟ್ ಇಲ್ಲ. ಬಂತು, ಆದ್ರೂ ಅಲ್ಲಿ ತೋರಿಸಿಕೊಟ್ಟಿತ್ತು. ವಿಧ ವಿಧವಾದಂತ ಆ ಒಂದು ಪರಿಸರ, ವ್ಯಕ್ತಿಗಳು, ಆ ತರದ ವ್ಯಕ್ತಿಗಳೇ ಅಲ್ಲಿ ನಿಂತಿದ್ರು.
ಅವರ ತಪ್ಪ, ನಾನು ಸರಿಯಾ, ಇಲ್ಲ ಅವರು ಸರಿಯಾ, ನಾನು ತಪ್ಪ, ನಿರ್ಧಾರಗಳಲ್ಲ, ನಮಗಿಲ್ಲ. ಅವತ್ತಿಗೆ ನಾನು ಒಂದೊಂದೇ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ನನ್ನ ಪ್ರಯತ್ನ ಅಂತ. ಒಬ್ಬ ಆಚಾರ್ಯನಿಗೇನಕ್ಕೋ ವ್ಯವಹಾರ, ಆಚಾರ ಧರ್ಮಪಾಲಕ. ಆಚಾರದ್ ನೋಡೋ ಪೂಜಾ, ಧರ್ಮ, ದಾರಿ, ಪ್ರವಚನ, ಇದು ಬಿಟ್ಟು ಇದು ಏನೋ ಮಾಡ್ತಿದ್ದೆ. ಮೊನ್ನೆ ಕೂಡ 2 ವರ್ಷದ ಹಿಂದ್ಗಡೆ ಹೇಳಿರೋ ಜಾತಕ, ಈ ಮಗು ನಿಮ್ಮನ್ನ ಬೆಂಕಿ ಕಂಪನ ಉಂಟು ಮಾಡಿಬಿಡುತ್ತೆ ನೋಡಿ, ಇಡೀ ಕುಲಕ್ಕೆ ಕುಲನಾಶಗಳಾಗುತ್ತಾಳೆ ಅನ್ನತಕ್ಕಂಥದ್ದು. ಬಂದ್ಬಿಟ್ಟಿದ್ದಾರೆ ನೋಡಿ ಗುರುಗಳೇ ಅಂತ ಒಂದು ವಿಡಿಯೋ ತೋರಿಸ್ತಾರೆ. ಇನ್ನು 18 ತುಂಬಿಲ್ಲ, ಇನ್ನು 3 ತಿಂಗಳು. ನಾನು ಹೋಗ್ತೀನಿ ರೆಡಿ. ಗುರು ಬಾಧಕದಲ್ಲಿ ಕೂತಿದ್ದಾನೆ, ಗುರು ದಶೆಯೇ ಆರಂಭ. ಜ್ಞಾನವಿಲ್ಲ, ಗುರುದೋಷವಿದ್ದಾಗ ಗುರುದಶೆ ಎಲ್ರಿಗೂ ಒಳ್ಳೇದು ಮಾಡೋಲ್ಲ, ಕೆಲವರಿಗೆ ಜ್ಞಾನ ವಿಕಾರ ಮಾಡಿಬಿಡುತ್ತೆ. ರೆಡಿ. ನನಗೆ ಮದುವೆ ಆಗ್ಬಿಟ್ಟಿದೆ, ನಾನು ಆತನ ಜೊತೆಲೇ ಇರೋದು, ನಾನು ಹೋಗೋದು ಕಂಪಿಸ್ಬಿಟ್ಟಿದ್ದಾರೆ. ಶಿ ಇಸ್ ವೈಟಿಂಗ್ 18ಕ್ಕೆ. ಹೇಳಿದೆ ಬಿಟ್ಟು ಬಿಡಿ, ನಾ ಮೊದಲೇ ಹೇಳಿದ್ದೆ ನೋಡಿ ಗುರುಗಳೇ, ನೀವು ಹೇಳಿದ್ರಿ ಒಳ್ಳೆ ವಿದ್ಯಾರ್ಥಿ, ಅದ್ಭುತ, ವಿಪರೀತ ಬಲ, ಶತಭಿಷ ನಕ್ಷತ್ರ, 6ನೇ ಮನೇಲಿ ಗುರು ಆದಶ, ಧನುರ್ಲಗ್ನ, ಅಷ್ಟಮದಲ್ಲಿ ಗುರು ಉಚ್ಚಂಗತ, ಹುಚ್ಚೆಬ್ಸುತ್ತೆ ಅಂತ ಒಂದು ಗುರು ದಶೆ, ಜ್ಞಾನಕ್ಕೆ ಹುಚ್ಚು ನೋಡಿ. ಗುರು ಉಚ್ಚಂಗತ ಇದ್ರೆ ಅದ್ಭುತ ಫಲಿತಾಂಶ ಕೊಡಬೇಕು. ರಾಶಿಗೆ 6ನೇ ಮನೆ, ಲಗ್ನಕ್ಕೆ 8ನೇ ಮನೆ, ಆ ದಶೆ ಷಷ್ಠಾಧಿಪತಿಯ ದಶೆ ಕೂಡ, ಅಷ್ಟಮಾಧಿಪತಿಯ ದಶೆ ಕೂಡ ಯಾರು ಹೇಳಿದರೂ ಕೇಳದಂತ ಸ್ಥಿತಿ ಆ ಮಗು ಕೊಟ್ಟು ಬಿಡುತ್ತೆ. ನಾವು ಹೇಳ್ತೇವೆ ಇಲ್ಲ, ಪ್ರಕೃತಿ ಮಾತಾಡುತ್ತೆ, ನೀವು ಹೇಳಿದ್ ನಿಜ ಗುರುಗಳೇ. ಏನು ಮಾಡೋದು? ತ್ಯಜಿಸಿ ಬಿಡಿ, ಪರಿತ್ಯಜಿಸಿ, ಆಗೋಲ್ಲ ನಿಮ್ ಕೈಯಲ್ಲಿ. ಇನ್ನೂ ಒಂದು ತಾಯಿ ಜೀವ ತುಂಬಾ ದೂರದಿಂದ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. 1993 ಬರೆದು ಬಿಟ್ಟಿದ್ದಾನೆ, ಸನ್ಯಾಸ ಜಾತಕ ಅಂತ. ಮದುವೆ ಆಗಿಲ್ಲ, ಮದುವೆ ಮಾಡಿಸ್ಕೊಡ್ತೇನೆ, ನನಗೇನೂ ಇಲ್ಲ, ನಿನ್ನ ಮಗಳಿಗೆ ನೆಮ್ಮದಿ ಇಲ್ಲ, ಸಂಸಾರ ಬಂಧವಿಲ್ಲ, ಸುಖ ಬಂಧವಿಲ್ಲ, ಹೇಳು. ಹಾಗಂದ್ಬಿಟ್ರೆ ಹೇಗೆ ಗುರುಗಳೇ? ನೋಡಿ, ತಡ್ಕೊಳ್ಳಲ್ಲ ನೀವು, ಸತ್ಯವನ್ನು ನೀವು ತಡೆದುಕೊಳ್ಳುವುದಿಲ್ಲ. ಅಲ್ಲೊಂದೆರಡು ಮಾತು ಹೇಳ್ದವ್ರಿಗೆ ಘಾಸಿ ಆಗ್ಬಿಡ್ತು. ತುಂಬಾ ನೊಂದ್ಕೊಂಡು ಹೋಗಿರ್ತಾರೆ, ನಿಜವೇ. ಅದಕ್ಕೆ ಹೇಳ್ತಿರ್ತಾನೆ, ಬರಬೇಡಿ, ಸತ್ಯ ಕಹಿಯಾಗಿರುತ್ತದೆ, ಪ್ರಕೃತಿ ಮಾತನಾಡುತ್ತದೆ. ತಂಗಿಗೆ ಮದುವೆ ಮಾಡಿಬಿಟ್ಟಿದ್ದಾರೆ, ಅಕ್ಕನ ಮದುವೆ ನಿಂತಿದೆ, ಇಂಥದ್ದು ವರ ಬರಬೇಕು, ಇಂಥದ್ದಿದೆ, ಮಾಡ್ತೀಯಾ ಅಂದ್ರೆ ತಾಯಿ ಮತ್ತೆ ಆ ಮಗುನ್ ತಳ್ಳೋಕ್ ಹೋಗ್ತೀಯಾ? 31 ಆಗೋಯ್ತು, 41 ಆಯ್ತು. ಆ ಮಗು ನಿಮ್ಮ ಒತ್ತಡಕ್ಕೆ ಯಾರು 4 ಜನ ಹೇಳ್ತಾರೆ, ಮಾಡ್ತಾರೆ, ಸಿದ್ಧವಿಲ್ಲ, ಬದ್ಧವಿಲ್ಲ, ಪಾಪ ಮಗು ತಟಸ್ಥಳ ಕೂತು ಬಿಟ್ಟಿದ್ದಾಳೆ, ಏನು ಮಾಡೋದು ಗೊತ್ತಿಲ್ಲ, ಯಾವಾಗ ಮಾಡ್ಬೇಕಿತ್ತು ಆ ಕೇಳಲಿಲ್ಲ, ಈಗ ಬಂದು ಹುಡುಕಾಡಿದರೆ. ಪ್ರಕೃತಿ ಮಾತನಾಡಿ ತೋರಿಸುತ್ತದೆ. ದಯಮಾಡಿ ನೀವು ಏನೇ ಅಂದುಕೊಳ್ಳಿ. ಇನ್ನೊಬ್ರು ಹೇಳಿದ್ದಾರೆ, ಒಬ್ಬರಿಗೆ 10,000 ಕೊಡಿ, ಪೂಜೆ ಮಾಡಿಸ್ತೇವೆ, ಇದನ್ನ ದೂರ ಮಾಡಿಸ್ತೇವೆ, 90% ಆಗುತ್ತೆ, ಬಟ್ 10% ಮತ್ತೆ ತಿರ್ಗಾ ಸಿಕ್ಕಾಕೊಳ್ಳುತ್ತೆ. ನಾನು ಹೇಳಿದೆ, ಅವನು 10,000 ಕೇಳಿದೆ, ನನಗೆ ಇನ್ನೊಂದು 1,000 ಕಡಿಮೆ ಕೊಡಿ, ನಾನು ಮಾಡಿಸ್ಕೊಡ್ತೇನೆ. ಎಲ್ಲುಂಟು? ಯಾವುದಕ್ಕೆ ಪರಿಹಾರ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ, ಯಾವುದಕ್ಕೆ ಸಿದ್ಧರಾಗಿರ್ಬೇಕು ಗೊತ್ತಿಲ್ಲ. ಅದಕ್ಕೆ ಹೇಳುದು, ನಿತ್ಯ ಪೂಜೆ, ನಿತ್ಯ ಒಂದು ಸಂಧ್ಯಾ ವಂದನೆ, ನಿತ್ಯ ಒಂದು ಧರ್ಮಬದ್ಧ ಆಲೋಚನೆ ಮಾಡುತ್ತಿರುವವರಿಗೆ ಪ್ರಕೃತಿ ಮೊದಲೇ ತೋರಿಸ್ಕೊಡುತ್ತೆ. ಓಹೋ, ಆಗ ಇಮ್ಮಿಡಿಯೇಟ್ ಅದೊಂದು ಆಕ್ಷನ್ ತಗೊಳ್ಳಿ, ಕೇಳ್ಕೊಳ್ಳಿ ಸರಿಯಾದ ವೈದಿಕರ ಹತ್ರ. ಓಹೋ, ನಮ್ಮ ಬಲಾಬಲಗಳು ಏನಿದೆ, ಮಾಡಬಹುದಾ, ಇಲ್ಲವಾ, ಇದೆಯಾ? ಬೇಡ ಅಂದಿದ್ ಮಾಡಬೇಡಿ ಸ್ವಾಮಿ. ಯಾಕೆ ನೆತ್ತಿ ಮೇಲೆ ಹೇಳ್ಕೊಳಕ್ ಹೋಗ್ತೀರಿ? ನಿಮ್ ಶಕ್ತಿ ಮೀರಿದ್ದದು. ಮನೇಲಿ ರೇಷನ್ಗೆ ದುಡ್ಡಿಲ್ಲ, 5,000 ರೂಪಾಯಿ, 3,000 ರೂಪಾಯಿ, 3 ಲಕ್ಷ ಸಾಲ ಮಾಡಿ ವ್ಯವಹಾರ ಅಂತ ಹೋಗ್ತಿದ್ದಾರೆ. ನಮಗಿದೆಯಾ? ಮೊದಲೇ ಬೆಂಕಿಲ್ ಬಿದ್ದಿದ್ದೀವಿ, ಬಾಂಡ್ಲಿಲ್ ಬೀಳಿಸ್ಕೊಳ್ಳೋಂಥ ಪರಿಸರ ಯಾಕೆ? ಇನ್ನೂ ಒಂದು ತಾಯಿ ಮಗ, ನೀವ್ ಹೇಳಿದ್ರಿ ಗುರುಗಳೇ, ನನ್ನ ಮಗ ರ್ಯಾಂಕ್ ಗುರುಗಳೇ, 100ಕ್ಕೆ 100 ಮ್ಯಾಥ್ಸ್ ತೆಗ್ದವನ್ ಗುರುಗಳೇ, ನೋಡಿ ಗುರುಗಳೇ,
ಬಿಡುವುದಿಲ್ಲ ಪ್ರಕೃತಿ. ಮಿಥುನ ಲಗ್ನ, 12ನೇ ಮನೇಲಿ ಗುರು, ವಕ್ರ ಗುರು, ಶನಿ ಬೇರೆ ವಕ್ರ, ಕರ್ಕೊಂಡೋಗಿ ನಿಲ್ಸಿಟ್ಬಿಟ್ಟಿದೆ ನಮ್ಮ ಮಗುನ. ನಿಂದಿಸ್ಬಾರ್ದು. ಕರ್ಕೊಂಡು ಹೋಗುತ್ತೆ ಕರ್ಮಬದ್ಧಕ್ಕೆ. ಅದಕ್ಕೆ ಹೇಳ್ತಿರ್ತಾನೆ ಜಾತಕದಲ್ಲಿ ಗುರು ವಕ್ರ, ಶನಿ ವಕ್ರ ಈ ರೀತಿ ಇದ್ದಾಗ ನೋಡ್ಕೊಳ್ಳಿ. ಈ 2 ಗ್ರಹಗಳ ಪ್ರಭಾವ ಜಾಸ್ತಿ ಇರುತ್ತೆ, ಸಿಕ್ಕಾಬಟ್ಟೆ. 100ರಲ್ಲಿ ನಮ್ಮ ಜಾತಕವನ್ನ 25 ಭಾಗ ಬೇರೆ ಗ್ರಹಗಳು ನಿರ್ಧರಿಸೋದು, 75 ಭಾಗ ನಿರ್ಧರಿಸೋದು ಶನಿ ಹಾಗೂ ಗುರುವೇ. ಅವರು ಬಲಾಢ್ಯರಾಗಿರ್ಬೇಕು, ಪಡ್ಕೊಂಡು ಬಂದಿರ್ಬೇಕು. ಅದಕ್ಕೊಂದು ದಶ ಭುಕ್ತಿ. ಆ ಸಂದರ್ಭಕ್ಕೆ ಒಳ್ಳೆ ವ್ಯಕ್ತಿಗಳು ಬರ್ತಾರೆ, ಒಳ್ಳೆ ಆಲೋಚನೆ ಬರುತ್ತೆ, ಒಳ್ಳೆ ಚಿಂತನೆ ಬರುತ್ತೆ, ನಿಮ್ಮನ್ನ ಮೀರಿ ನಡ್ಕೊಂಡು ಹೋಗುತ್ತೆ. ಒಳ್ಳೇದು ಕೂಡ ಕೆಟ್ಟದ್ದು ಕೂಡ. ನೋಡಿ, ಅದಕ್ಕೆ ಹೇಳ್ತಾರೆ ವಿಸ್ಫೋಟನಂ ಶಿಖಾಸ್ಥಾನೆ ಕರ್ತರ್ನಾಶೋ ಭವಿಷ್ಯತಿ ಸಮಭಾಗೋ ಯದಿ ತತ ಸ್ತ್ರೀಣಾಂಗರ್ಭೋ ವಿನಶ್ಯತಿ ಅಂತ ಒಂದು ಶ್ಲೋಕ. ಮುಖ್ಯವಾಗಿ ದಿನನಿತ್ಯ ಮಾಡುತ್ತಿರುವಂತಹ ನಾವು ನಿತ್ಯಾನುಷ್ಠಾನ ಕರ್ಮದಲ್ಲೊಂದು ಅದ್ಭುತವನ್ನ ನಮ್ಮ ಮಹರ್ಷಿ ಪರಂಪರೆ, ದೇವರ್ಷಿ ಪರಂಪರೆ, ವೇದಗಳ ಪರಂಪರೆ ನಮಗ್ ತೋರಿಸ್ಕೊಟ್ಟಿದೆ. ನಾವ್ ಯಾರು, ನಮ್ಮ ಯೋಗ್ಯತೆ ಏನು, ನಮ್ಮ ಶಕ್ತಿ ಏನು, ನಮ್ಗಿದು ಸಿಗುತ್ತಾ, ದಕ್ಕುತ್ತಾ, ಇಲ್ಲವಾ ಅನ್ನತಕ್ಕಂಥದ್ದನ್ನ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ. ಗರ್ಭ ಹೋಗ್ಬಿಡುತ್ತೆ ರೀ, ಇದೊಂದು ತೋರಿಸ್ಕೊಡುತ್ತೆ. ನಂಬ್ತೀರಾ? ಗರ್ಭ ನಿಲ್ಲಲ್ಲ, ಗರ್ಭ ಧರಿಸಲು ಆಗಲ್ಲ. ಅದಕ್ಕೆ ಉಲ್ಟಾನು ಕೆಲವರು ಹೇಳ್ತಾರೆ, ನೀವು ನಿತ್ಯ ಪೂಜೆ ಮಾಡುವಾಗ ವಿಶೇಷವಾಗಿ ಯಾವುದೋ ಒಂದು ಕಾರ್ಯವನ್ನ ನೆನೆಸಿಕೊಂಡು, ಅದಕ್ಕೆ ಹೇಳುದು ನಿತ್ಯ ಬೆಳಿಗ್ಗೆ ಎದ್ದು ಒಂದು ಸ್ನಾನ, ಧೂಪ, ದೀಪ, ಒಳ್ಳೆ ಮಾತು, ಒಳ್ಳೆ ಶ್ಲೋಕ, ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಬೆಳಿಗ್ಗೆ ಎದ್ದಿದ್ದೆ ಒಂದು ದೇವಿ, ವಿಷ್ಣು ಸಹಸ್ರನಾಮ, ದೇವಿ ಸಹಸ್ರನಾಮ, ಶಿವ ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ನರಸಿಂಹ ಸಹಸ್ರನಾಮ, ಸ್ಕಂದ ಸಹಸ್ರನಾಮ, ಸ್ಕಂದ ಭುಜಂಗ ಸ್ತೋತ್ರ, ಸ್ಕಂದ ಷಷ್ಠಿಯ ಒಂದು ಪ್ರಾರ್ಥನೆ, ಹನುಮೋಪಾಸನ, ರಾಮೋಪಾಸನ, ಏನಾದ್ರೂ ಒಂದು ಮಾಡ್ತಿರ್ಬೇಕು ನಾವು. ಯಾಕೆಂದ್ರೆ ಪ್ರಕೃತಿ ನಮ್ಮಲ್ಲಿ ಹೆಚ್ಚೆಚ್ಚು ಒಂದು ಧರ್ಮದ ಸಂಕೇತ. ಭಾವಗಳು ಜಾಸ್ತಿ ಆಗ್ತಾ ಆಗ್ತಾ ಪ್ರಕೃತಿ 3ನೇ ಕಣ್ ತೆಗೆಯುತ್ತೆ, ನಮಗ್ ತೋರಿಸ್ಕೊಡುತ್ತೆ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಪ್ರಕೃತಿ ತೋರಿಸ್ಕೊಡುತ್ತೆ. ಯಾರ ಮನೆಯಲ್ಲಿ ನಿತ್ಯ ಪೂಜೆ ನಡೀತಿರುತ್ತೋ ಅವ್ರಿಗೆ ಬರೋ ದೊಡ್ಡ ದೊಡ್ಡ ಆಪತ್ತುಗಳನ್ನ ಅವರಿಗೇ ಗೊತ್ತಿಲ್ಲದೆ ತೋರಿಸ್ಕೊಟ್ಟು ಅವ್ರು ಮಾಡಕ್ ಹೋಗಲ್ಲ. ಓಹೋ, ಇದು ಈ ರೀತಿ ಆಗುತ್ತಿದೆ. ಧರ್ಮಕ್ಕೆ ಕಾಪಾಡಲು ಧರ್ಮವಂತರಿಗೆ ಧರ್ಮದೇವತೆ ರೂಪದಲ್ಲಿ ಬಂದು ತೋರಿಸ್ಕೊಡುತ್ತೆ. ಆದ್ರೂ ನಾವು ಇದೆಲ್ಲ ಬಿಡಿ, ಅವನೇನೋ ಹೇಳ್ತಾನೆ ಕಾಗಕ್ಕ ಗೂಬಕ್ಕ, ಇದಿನ್ನೊಂದ್ ಕತೆ, ಇದೆಲ್ಲ ನಡೆಯೋದು ನಡಿ ಈ ರೀತಿ ಅನ್ಕೊಂಡು ಮೊಂಡು ಧೈರ್ಯದಲ್ಲಿ ಮುಂದಕ್ಕೆ ಹೋಗಿ ಪೆಟ್ಟುಗಳು ತುಂಬಾ ಜನ ತಿಂದಿರೋದನ್ನ ನೋಡಿದ್ದೇನೆ. ನಾವು ನಿತ್ಯ ಮಾಡುತ್ತಿರುವ ಆರಾಧನೆಯ ಪೂಜೆಯ ಸಂದರ್ಭದಲ್ಲಿ ನಾವು ಬಳಸ್ತಕ್ಕಂಥ ನಾರಿಕೇಳ, ತೆಂಗಿನಕಾಯಿ ಪೂಜೆ ಮಾಡಿ ಆ ದೇವರಿಗೆ ನೈವೇದ್ಯಕ್ಕೆ ಇಡುವಾಗ, ಹೊಡೆಯುವಾಗ ಜುಟ್ಟಿನ ಹತ್ರ ಹೊಡೀತು, ಕ್ರ್ಯಾಕ್ ಆಗಿದೆ, ಕರ್ತುನಾಶ ಅಂದ್ರೆ ಆ ಕೆಲಸ ನಾಶ, ಪ್ಲಸ್ ಆ ಕೆಲಸವನ್ನು ಮಾಡಲು ಹೆಜ್ಜೆ ಇಟ್ಟಿರತಕ್ಕಂಥ ಯಜಮಾನನಿಗೆ ತೊಂದರೆ ಇಲ್ಲ, ಅವನಿಗೆ ಮಹಾ ತೊಂದರೆಗಳು ಬರ್ತವೆ ಅಂತ ತೋರಿಸ್ಕೊಡುತ್ತೆ. ಹೌದು, ಒಂದು ಬಹುದೊಡ್ಡ ದೊರೆಮಟ್ಟದ ವ್ಯಕ್ತಿ ಇದೇ ರೀತಿ ಒಂದು ಸಂಕಲ್ಪ ಮಾಡಿಕೊಂಡು ಕಾಯಿ ಹೊಡಿತಾರೆ, ಕೊಳ್ತೋಗಿದೆ. ಇನ್ನೂ ಒಬ್ಬ ದೊರೆಮಟ್ಟದ ವ್ಯಕ್ತಿ ಹೊಡಿತಾರೆ, ಕಾಯಿ ಎಲ್ಲೋ ಹೊರಟೋಗುತ್ತೆ, ಹೊಡೆಯೋದೇ ಇಲ್ಲ. ಪ್ರಕೃತಿ ತೋರಿಸ್ತು ಬರ್ಬಾದು. ಸ್ಥಾನ, ಅಧಿಕಾರ ಎಲ್ಲ ನಾವಾಡೋ ಲೆಕ್ಕಾಚಾರ ಅಣುವಷ್ಟು, ಅವನ ಲೆಕ್ಕಾಚಾರ ಇಷ್ಟೆಲ್ಲರ ಜನಗಳ ನಡುವೆ ತುಂಬಿಸಿ ಇದು ಮಾಡು, ಇದು ಪ್ರಚೋದನೆ ಅನ್ನತಕ್ಕಂಥದ್ದು ಯೋಚನೆ ಮಾಡಿ ನೋಡಿ. ಸುಮ್ಮನೆ ಅಲ್ಲ ಮಕ್ಕಳೇ, ಸುಮ್ಮನೆ ಅಲ್ಲ. ನೀವು ನಿತ್ಯ ಆ ಪೂಜೆ, ಧೂಪ, ದೀಪ, ಮನೆಯೇ ಮಂತ್ರಾಲಯ ಆಗ್ಬಿಡುತ್ತೆ. ಮನೆಯಲ್ಲಿರುವ ದೇವರು ಮಹಾದೇವನಾಗಿ ನಿಂತು ಬಿಡುತ್ತೆ, ಮಹಾದೇವಿಯಾಗಿ ನಿಮಗೆ ದಾರಿ ತೋರಿಸ್ಕೊಡುತ್ತೆ. ಮುಂದೆ ಬರತಕ್ಕಂಥ ಆಪತ್ತು, ವಿನಾಶ,
ವಿಷಕಂಠ ಯೋಗಗಳನ್ನ ತೋರಿಸುತ್ತೆ. ಯಾರದು ಕೆಟ್ಟ ದೃಷ್ಟಿ, ಗೃಹ ದೃಷ್ಟಿ, ಕ್ಷುದ್ರ ದೃಷ್ಟಿ, ಯಾವುದೋ ಒಂದು ಪ್ರಭಾವ, ಕೆಟ್ಟ ಗ್ರಹಗಳ ಪ್ರಭಾವ, ಆ ರೀತಿಯದ್ದು ಕರ್ಕೊಂಡು ಬಂದು ತೋರಿಸಿಕೊಡುತ್ತದೆ. ಒಳ್ಳೇದಾಗುವಾಗಲೂ ಸೀತಮ್ಮನೇ ಹೇಳ್ತಾಳೆ, ಆ ತಾಯಿ ಜೀವ ಇವತ್ತು ಯಾಕೋ ನನ್ನ ಎಡ ತುಟಿ ಆರ್ತಿದೆ, ಎಡ ಉಬ್ಬ ಆರ್ತಿದೆ, ಎಡಗನ್ನೆ ಆರ್ತಿದೆ, ಎಡನೆತ್ತಿ ಆರ್ತಿದೆ. ಇವತ್ತು ಅತ್ಯಂತ ವಿಶೇಷವಾದಂತ ಶುಭ ಸುದ್ದಿಯೊಂದು ನನಗೆ ತಲುಪುತ್ತದೆ. ಅತಿ ವೇಗದಲ್ಲಿ ಬೇಗ ಏನೋ ಒಂದು ದೊಡ್ಡ ಸುದ್ದಿ, ವಿಶೇಷ ಸುದ್ದಿ, ಶುಭ ಸುದ್ದಿ ಅಂತ ಒಂಥರ ಎಲ್ಲ ಪುಳುಕಿತ. ಅಮ್ಮ ನಂಬ್ತೀರಾ? ಸೀತಮ್ಮ ಹೇಳಿರೋದು, ನಾನಲ್ಲ. ರಾಮಾಯಣವನ್ನ ನೋಡಿ ನಮಗಾಗೋ ಒಳ್ಳೇದು ನೋಡಿ, ಆಕೆ ಆ ಧರ್ಮಬದ್ಧ ಜೀವನ, ಧರ್ಮಬದ್ಧ ಸಂಕೇತ, ಧರ್ಮಬದ್ಧ ಆಲೋಚನಾ, ಆ ಧರ್ಮಕ್ಕೆ ಸಾಕ್ಷಿಯೇ ಸೀತಮ್ಮ, ನನ್ನಮ್ಮ ಸೀತಮ್ಮ. ಹನುಮರು ಬರ್ತಾರೆ, ಅತಿ ಶೀಘ್ರದಲ್ಲೇ ನನಗೊಂದು ಶುಭ ಸುದ್ದಿ, ಶುಭ ವ್ಯಕ್ತಿಯ ದರ್ಶನ, ಏನೋ ಒಂದು ಶುಭ ಫಲಿತವನ್ನು ನಡೆಯುತ್ತೆ ಅಂತ ಕಾತರದಿಂದ ಕಾಯ್ತಿರ್ತಾಳ. ಆದರೂ ದುಷ್ಟಗ್ರಹಗಳ ಪ್ರಭಾವಕ್ಕೊಳಗಾಗಿ ಮನಸ್ಸು ವಿಚ್ಛಿನ್ನವಾಗಿ ಆತ್ಮಹತ್ಯೆಗೆ ತಯಾರು ಮಾಡ್ಕೋತಾಳೆ. ತಾನು ಕಟ್ಕೊಂಡಿರೋ ತುರುಬುತ್ತ ಕೂದಲನ್ನೇ, ಬೇರೇನೂ ಇಲ್ಲ, ಹಗ್ಗ ಇಲ್ಲ, ಏನೂ ಇಲ್ಲ. ತಾನು ಕುಳಿತಿರುವ ಅಶೋಕ ಮರಕ್ಕೆ ನೋಡಿ ದೇವಾನುದೇವತೆಗಳು, ಗ್ರಹಗಳು ತಮ್ಮ ವಿಚ್ಛಿನ್ನ ಭಾವವನ್ನು ತೋರಿಸ್ಕೊಡ್ತಾರೆ. ತಮ್ಮ ನಿಕ್ಷಿಪ್ತ ಒಂಥರ ಅಗೋಚರವಾಗಿರ್ತಕ್ಕಂಥ ಭಯಾಂದೋಲನಗಳನ್ನ ತುಂಬಿಸ್ತವೆ. ಇನ್ನಿಲ್ಲ, ಅರ್ಥ ದೇವತಾ ಸ್ವರೂಪಿ ಅಮ್ಮ ಅಯ್ಯೋ ನಿಜ ಭೂಮಿ ಸಂಭೂತೆ, ಭೂಮಿಯಿಂದ ಎದ್ದು ಬಂದಿರತಕ್ಕಂಥದ್ದು, ಆ ನೇಗಿಲು ಅಗಿಯುವಾಗ ಎದ್ದು ಬಂದಿರತಕ್ಕಂಥದ್ದು ಆ ತಾಯಿ. ಎದ್ದ ತಕ್ಷಣವೇ 8 ವರ್ಷದ ಮಗುವಾಗಿ ನಿಂತು ನನ್ನನ್ನ ಸೀತಾ ಅಂತ ಕರೀತಾರೆ ಅಂತ ಹೇಳುತ್ತೆ. ಜಾನಕಿ ಅಂತ ಪ್ರೀತಿಯಿಂದ ಜನಕರು ಹೆಸರಿಟ್ಟಿದ್ರು, ಸೀತಮ್ಮ ಅಂತ ತನಗೆ ತಾನೇ ಹೆಸರಿಟ್ಟುಕೊಂಡು ಭೂಮಿಯಿಂದ ಎದ್ದು ಬಂದಂತ ಅಯೋನಿಜೆ ಮಹಾಪ್ರಣವ ಶಕ್ತಿ. ಯೋಚನೆ ಮಾಡಿ ನೋಡಿ, ಅಂತ ದೇವಾನುದೇವತೆಗೂ ಕೂಡ ಮನಸ್ಸು ವಿಕ್ಷಿಪ್ತವಾಗಿ ಸತ್ತೋಗ್ಬಿಡೋಣ ಅನ್ಸುತ್ತೆ. ನಮಗೂ ಆಗುತ್ತೆ. ಏನಕ್ಕೆ ಅದನ್ನು ತೋರಿಸ್ಕೊಟ್ರು ಗೊತ್ತಾ? ದೇವತೆಗಳಿಗೆ ಬಿಡೋದಿಲ್ಲ ಇಂಥದೊಂದು ಪ್ರಭಾವ, ಸ್ವಭಾವ. ನಮಗೂ ಈ ತರ ಆಗ್ಬಿಡುತ್ತೆ. ಕ್ಷಣ ಮಾತ್ರದಲ್ಲಿ ಸತ್ತೋಗ್ಬಿಡೋಣ, ಬಿಟ್ಟೋಗ್ಬಿಡೋಣ, ಹೊರಟೋಗ್ಬಿಡೋಣ ಅನ್ನತಕ್ಕಂಥದ್ದು. ಅದಕ್ಕೆ ತುಂಬಾ ದುಃಖ ಆದಾಗ ಹತ್ತು ಬಿಡ್ಬೇಕು. ಯಾರತ್ರ? ದೇವರ ಮುಂದೆ. ಅಯ್ಯ ಇದು ಹಿಂಗಾಯ್ತು, ನೀನೇ ನೋಡ್ಕೊ. ಸದಾ ಅಳ್ತಾ ಕುತ್ಕೋಬಾರ್ದು. ಆ ದಿಗಿಲು, ಆ ಭಯ. ಅದಕ್ಕೆ ಮನೇಲಿ ಸದಾ ಒಂದು ರಾಮಾಯಣ, ಮಹಾಭಾರತ, ಗೀತೆ, ಈ ಥರದ್ದು ಗುರುಚರಿತ್ರೆ, ಸುಂದರಕಾಂಡ ಇಟ್ಟು ಪ್ರಾರ್ಥನಾ ಇದೆಲ್ಲ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೋಬೇಕು ಅನ್ನೋದು ಅದೇ ನಮ್ಮನ್ನು ರಕ್ಷಿಸುತ್ತೆ. ಬರತಕ್ಕಂಥ ಆಪತ್ತನ್ನ ಹನುಮರ ರೂಪದ ಹಾಗೆ. ಇಲ್ಲಾಂದ್ರೆ ಅವತ್ತು ಹನುಮ ಇಲ್ಲ ಅಂದ್ರೆ ಅಮ್ಮ ಇಲ್ಲ. ಶುಭ ಫಲಿತಗಳು, ಶಕುನಗಳು ತೋರಿಸಿದ್ರು ಅದನ್ನ ಮೀರಿದಂತ ಪ್ರಭಾವ ನೋಡಿ. ಅಶುಭವೂ ಹಾಗೆ. ಜುಟ್ಟಿನ ಸಮೀಪದಲ್ಲಿ ಹೋಳಾದರೆ ಕರ್ತನು ನಾಶ. ಆಚಾರ ಸಂಹಿತೆಯಲ್ಲಿ ವಿಶೇಷವಾಗಿ ಇರತಕ್ಕಂಥ ಒಂದು ಶ್ಲೋಕ ಇದು. ತೆಂಗಿನಕಾಯಿ ಹೊಡೆದಾಗ ಜುಟ್ಟಿರುತ್ತಲ್ವ, ತೆಂಗಿನಕಾಯಿ ಜುಟ್ಟು, ಅಲ್ಲಿ ಹೋಳಾಗಬಾರ್ದು. ಅವನು ಮಾಡೋ ಕೆಲಸ ಧ್ವಂಸ ಆಗುತ್ತೆ, ಅಪಾರ ನಷ್ಟಕ್ಕೊಳಗಾಗ್ತಾನೆ. ಓಹೋ, ಇದು ಏನೋ ಒಂದು. ಅದಕ್ಕೆ ಪ್ರತಿ ಯಾವ ಕಾರ್ಯ ಶುರು ಮಾಡಿದ್ರು ನೋಡಿ, ಮೊನ್ನೆ ಒಂದು ದೊಡ್ಡದೊಂದು 8-10 ಕೋಟಿಯ ಕಾರು ಸಾಮಾನ್ಯರು ತಗೊಳಕ್ಕಾಗಲ್ಲ. ತಗೋಬಂದು ವೈದಿಕಬದ್ಧವಾಗಿ ನಿಂತು ದೇವಸ್ಥಾನದ ಮುಂದ್ಗಡೆ ಪೂಜೆ ಮಾಡಿಸಿರ್ತಕ್ಕಂಥದನ್ನ ಯಾರೋ ಪೋಸ್ಟ್ ಮಾಡಿದ್ದಾರೆ. ಅದನ್ನ ನನ್ನ ಟೀಮ್ ಫಾರ್ವರ್ಡ್ ಮಾಡ್ತಾರೆ. ಖುಷಿ ಆಗ್ಬಿಡ್ತು ನನಗೆ. ವೈದಿಕ ಸಂಪ್ರದಾಯ, ಆಸ್ತಿಕ ಸಂಪ್ರದಾಯ, ಅಬ್ಬಾ ಇದರಪ್ಪ ಆಸ್ತಿಕ ಮಹಾಶಯ ಬಂಧುಗಳು. ತೋರಿಸಿಕೊಡುತ್ತದೆ. ನಾವೊಂದು ಗಾಡಿ ತಗೋತೇವೆ, ತಗೊಂಡ್ ಬಂದು ಪೂಜೆ ಮಾಡಿ ಬಂದ ಮೊದಲನೇ ದಿನವೇ ಆಫೀಸ್ ಹತ್ರ ಹಿಂಗ್ ಒಳಗಡೆ ತಗೊಂಡ್ರೆ ಉಜ್ತಾನೆ ನಮ್ಮ ಡ್ರೈವರ್. ನಂಬಲ್ಲ, ಅದು ಇವತ್ತಿಗೂ ಶೋರೂಮ್ ಅಲ್ಲಿ ಬಿದ್ದಿದೆ. 3 ಬಾರಿ ಬೆಂಕಿ ಬಿದ್ದಿತ್ತು, ಬದುಕುಳಿದಿದ್ದು ಪವಾಡ. ಇವತ್ತಿಗೂ ಆ ಫ್ರೋಸನ್ ಶೋಲ್ಡರ್ ಹೋಗಿಲ್ಲ. ನಿಂತ ಗಾಡಿಗೆ ಹಿಂಗ್ ತಿರುಗ್ಬಿಟ್ಟಿತ್ತು ಮೊದಲನೇ ದಿನವೇ. ಏದ್ರ ಮಂಜು ಏನೋ ಇಟ್ಲ ಐಪೇಸಿ ಅನ್ನೋ ಏನು ಮಾತಾಡ್ಲಿಲ್ಲ.
ಎಷ್ಟು ಹೆಚ್ಚು 3ನೇ ಬಾರಿಗೆ ನಾನು ಹೇಳ್ಬಿಟ್ಟೆ, ಇದು ಬೇಡ, ಇದು ಗಾಡಿ ಶೋರೂಮ್ ತಗೊಂಡೋಗ ಅವನೇನೇನೋ ಕತೆ ಹೇಳ್ತಾನೆ. 16,000 ಕಿಲೋಮೀಟರ್ ಓಡಿಲ್ಲ, ನೀನು ಗಾಡಿ ಇಟ್ಕೊಳ್ಳಪ್ಪ, ಇದು ಪ್ರಾಬ್ಲಮ್ ಇದೆ. ನಾವೆಲ್ಲ ರೆಡಿ ಮಾಡಿದ್ದೀವಿ ಸರ್, ಇಂಜಿನೇ ಚೇಂಜ್ ಮಾಡಿದ್ದೀನಿ, ನನಗೆ ಬೇಡ, ನಾನು ದುಡ್ಡು ಕೊಟ್ಬಿಡಿ, ಇಲ್ಲ ಹೊಸ ಗಾಡಿ ಕೊಟ್ಬಿಡು. ಅದಲ್ಲೇ ಇದೆ, ಕನ್ಸ್ಯೂಮರ್ ಕೋರ್ಟ್ಗೆ ಹಾಕಿದ್ದೇವೆ ಇಯರ್ಲಿ. ಮತ್ತೆ ರಿಸ್ಕ್ ತಗೊಳಕ್ ಹೋಗಲ್ಲ. ವೈದಿಕಬದ್ಧ ನಿಯಮದಲ್ಲಿರೋರು ನಾವು ಇದನ್ನೇ ಎಚ್ಚರಿಕೆ ತಗೊಳ್ಳೋದು. ನೀನು ಫ್ರೀಯಾಗಿ ಕೊಟ್ರು ಬೇಡ, ಅದಿಲ್ಲ ಅಂದ್ರೂ ಪರವಾಗಿಲ್ಲ, ನಡ್ಕೊಂಡು ಹೋಗ್ತಾನೆ, ಆಟೋಲ್ ಓಡಾಡ್ತಿದ್ದಾನೆ, ತೊಂದರೆ ಇಲ್ಲ, ನೆಮ್ಮದಿಯಾಗಿದ್ದಾನೆ. ಅದ್ಯಾವುದದು ಹೇಳ್ಕೊಂಡು ಅವನು ಹೇಳ್ತಾನೆ, ಅವನು ಜೀವಕ್ಕೆ ಗ್ಯಾರಂಟಿ ಕೊಡ್ತಾನೆ, ಬರ್ಕೊಡ್ತೀಯಾ, ನೆಕ್ಸ್ಟ್ ಆಗೋದಿಲ್ಲ ಈ ರೀತಿ ಅಂದ್ರೆ ಅದಕ್ಕೆ ಮಾತಿಲ್ಲ. ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಡಿಫಾಲ್ಟ್ ಒಂದು ಫಾಲ್ಟಿ ಆಗಿರೋ ಗಾಡಿನೇ ನಮಗೆ ಬರಬೇಕಾ? ನನ್ನ ಟೈಮ್ ಕೆಟ್ಟಾಗ ಹಾಗೆಯೇ ಅಷ್ಟು ಲಕ್ಷ ಕಾರುಗಳಲ್ಲಿ ಅವ್ರು ಯಾರಾದ್ರೂ ಈ ತರ ಬೆಂಕಿ ಹಚ್ಕೋಬೇಕು ಅಂತ ಮಾಡ್ತಾರಾ? ಇಲ್ಲ. ತಮ್ಮ ಹೆಸರು ಕಂಪನಿ ಕೆಡಿಸ್ಕೋಬೇಕು ಅಂತ ಮಾಡ್ತಾರಾ? ಇಲ್ಲ. ಅಂತ ವ್ಯಕ್ತಿ ಅಂತ ಸ್ಥಿತಿಗತಿಗಳೇ ಬರೋದು ನಿಮ್ ಸಮಯ ಕೆಟ್ಟಾಗ. ಕರ್ತನು ನಾಶ, ಏನೋ ಮಾಡಿದ ಪುಣ್ಯ, ನಿಮ್ಮ ಸೇವೆ, ನಿಮ್ಮ ಆಶೀರ್ವಾದ, ನನ್ನ ತಾಯಿ ಆಶೀರ್ವಾದ, ಜಗನ್ಮಾತೆ ಆಶೀರ್ವಾದ, ಪವಾಡ. ನಿಜ ಮಕ್ಕಳೇ, ಕರ್ತನು ನಾಶ. ನೋಡಿ, ಜುಟ್ಟತ್ರ ಏನಾದ್ರೂ ಹೊಡೆದ್ರೆ ಹಾಗೆಯೇ ಏನ್ ಹೇಳ್ತಾರೆ ಗೊತ್ತಾ? ಕಾಯಿ ಸಮಭಾಗವಾಗಿ, ಅರ್ಧ ಭಾಗ ಅಲ್ಲ, ಈ ತರ ಉದ್ದುದ್ದಕ್ಕೆ ಹೊಡೆದರೆ, ವೈದಿಕವಾಗಿ ಹೇಳಿರೋದು. ಅನುಭವದ ಗಾದೆಗಳು, ಹಿರಿಯರ ಮಾತು ಬೇರೆ. ನಮ್ಮ ವೈದಿಕ ಏನ್ ಹೇಳುತ್ತೆ ಗೊತ್ತಾ? ಯಾವ ಆ ಮನೆಯ ಯಜಮಾನನ ಧರ್ಮಪತ್ನಿಗೆ ಗರ್ಭ ನಿಲ್ಲೋಲ್ಲ, ಇಲ್ಲ ಗರ್ಭ ಧರಿಸಲು ಬಿಡೋಲ್ಲ. ನಾನು ನೋಡಿದ್ದೇನೆ, ನನ್ನ ಒಂದು ಮಹಾಪೂಜ್ಯ ಗುರುಗಳು, ಧರ್ಮಬದ್ಧ ಜೀವನ, ಅವ್ರ ಮಟ್ಟಕ್ಕೆ ಚೆನ್ನಾಗಿದ್ದಾರೆ. ಕಾಯಿ ಆ ತಾಯಿ ಹೊಡೆದಾಗೆಲ್ಲ ಉದ್ದುದ್ದಾನೆ. ಮನೇಲೆಲ್ಲ ಮಾತಾಡೋದು ತೊಟ್ಲುಕಾಯಿ ತೂಗ್ತಾರೆ ಅಂತ. ತೂಗೇ ಇಲ್ಲ. ತೂಗ್ಲಿಕ್ಕೆ ಹೋದಾಗೆಲ್ಲ 2-3 ಬಾರಿ ನಡೆದಿದೆ, ಗರ್ಭ ನಿಂತಿಲ್ಲ. ನಿಂತ ಗರ್ಭಕ್ಕೆ ಜೀವವಿಲ್ಲ. ಇಲ್ಲ ಇನ್ನೊಂದೇನೋ ಆಗಿದೆ, 3 ಬಾರಿ ನಡೆದಿದೆ. ಈ ತರ ತೋರಿಸ್ಕೊಟ್ಟಿದೆ. ಇದನ್ನ ನಾನು ಮಾತಾಡ್ಲಿಲ್ಲ. ಹೌದಾ? ಸರಿ. ಅಲ್ಲಿ ಕೂತಿರೋರು ಹಿರಿಯರುಗಳು, ತೊಟ್ಲು ತೂಗುತ್ತೆ, ತೊಟ್ಲುಕಾಯಿ ಹೇಳುತ್ತೆ, ಸಮಭಾಗವಾಗಿ 2 ಹೋಳಾದರೆ ಸ್ತ್ರೀಯರ ಗರ್ಭನಾಶ. ಗರ್ಭದಲ್ಲಿ ಮಗು ಕುತ್ಕೊಳ್ಳೋದು, ಅಬಾರ್ಷನ್ ಆಗೋದು, ಮಿಸ್ಕ್ಯಾರೇಜ್ ಆಗೋದು, ನೀರು ತುಂಬಿಕೊಳ್ಳೋದು, ಬೇರೆ ಆಗೋದು ತೋರಿಸಿಕೊಡುತ್ತದೆ. ಅದಕ್ಕೆ ಹೇಳೋದು, ಮುಂದಾಗುವ ಅನಾಹುತಗಳನ್ನ ಈ ರೀತಿ ಧರ್ಮಬದ್ಧ ಜೀವನದಲ್ಲಿ ನಾವು ನಡ್ಕೊಂಡು ಹೋದ್ರೆ, ಮಾಡ್ತಾ ಹೋದರೆ, ನಮಗಿದು ಈ ರೀತಿ ಪ್ರಕೃತಿ ತೋರಿಸಿಕೊಡುತ್ತದೆ. ನೋಡಪ್ಪ, ನಿನ್ನ ಯೋಗ್ಯತೆ ಎಷ್ಟು, ನಿನ್ನ ಯೋಗನೂ ಇಷ್ಟೇ. ಹೌದು, ಎಲ್ರಿಗೂ ಆಗೋಲ್ಲ, ಎಲ್ರಿಗೂ ಕೊಡಲ್ಲ ಪ್ರಕೃತಿ. ಅದಕ್ಕೆ ನೀವು ಸಾಮಾನ್ಯರು, ನಿಮಗ್ ಗಾಬರಿ, ಎಲ್ರಿಗೂ ನಾವು ಸಿಗೋಲ್ಲ, ಆಗೋಲ್ಲ, ಬರ್ಲಿಕ್ಕಾಗೋಲ್ಲ. ಈ ರೀತಿ ಧರ್ಮಬದ್ಧವಾಗಿ ಕೆಲವ್ರು ಕೇಳ್ತಾರೆ, 42 ದಿನ, 48 ದಿನ, 108 ದಿನ ಯಾಕೆ ಮಾಡ್ಬೇಕು? ಮಾಡ್ತಾ 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 ಆ ಕ್ಷೇತ್ರಕ್ಕೊಂದು ಬಲ. ಹೌದು, ಯಾವುದೇ ಒಂದು ಕೆಲಸವನ್ನ ಕಡಿಮೆ ಅಂದರು 42 ಇಲ್ಲ 48, 108, 180 ಅಂತ ಕುಳಿತು ಮಾಡಿದ್ರು ಒಲಿದು ಬಿಡುತ್ತೆ. ಮಂತ್ರ ಒಲಿಯುತ್ತೆ, ಆ ಪೂಜೆ ಒಲಿಯುತ್ತೆ, ಆ ವಿದ್ಯೆ ಒಲಿಯುತ್ತೆ, ಜ್ಞಾನ ಒಲಿಯುತ್ತೆ. 42 ದಿನ ಹೋಗ್ಬಿಟ್ಟು ಜೂಜಾಡ್ತಾ ಇರಿ, ಜೂಜಿಗೆ ಅಟ್ಯಾಚೆ ನೀವು. ಇನ್ನೊಂದು 6 ದಿನ ಹಾಕೊಳ್ಳಿ, 48 ದಿನ ಕುಳಿತುಕೊಂಡು ಜಪ ತಪ ಅಂತ ಕುಳಿತುಕೊಳ್ಳಿ. 49ನೇ ದಿನ ಎದ್ದು ಬಂದು ಓದ್ತೀರಿ. 108ನೇ ದಿನ ಎಕ್ಸಸೈಸ್ ಮಾಡ್ತಿದ್ದೀರಿ, ಬಾಡಿ ನೋಡಿ ಕುಳಿತ್ಕೋಬಿಡುತ್ತೆ, 180 ಕರ್ಕೊಂಡು ಹೋಗುತ್ತೆ. 180ನೇ ದಿನ ನೀವು ಯಾವ ರೀತಿ ಓದಿನಲ್ಲಿ ಸ್ಥಾಯಿಗೆ ಬಂದಿದ್ದೀರಿ ಯೋಚನೆ ಮಾಡಿ ನೋಡಿ. ನಿತ್ಯ 10 ಪೇಜ್ ಓದ್ತಿದ್ದೀರಿ ಅಂದ್ರೆ 1800 ಪೇಜ್ಗೆ ಸಿದ್ಧ ಆಗ್ಬಿಟ್ಟಿದ್ದೀರಿ. ಎಕ್ಸಾಮ್ ಅಲ್ಲಿ ಬರೆಯೋದು ಮ್ಯಾಕ್ಸಿಮಮ್ ಒಂದೊಂದು ಸಬ್ಜೆಕ್ಟ್ಗೆ 4 ಪೇಜು ಅಂತ ಹೇಳಿದ್ರೆ 6 ಸಬ್ಜೆಕ್ಟ್ಗೆ 24. ಇಲ್ಲ, ಡಬಲ್ ಇಟ್ಕೊಳ್ಳಿ, 48 ಪೇಜ್ ಅಷ್ಟೇ ಬರೆಯೋದು ಅಷ್ಟು ಸಬ್ಜೆಕ್ಟ್ಸ್ಗೆ. ನೀವೆಷ್ಟು ಪೇಜು ತಯಾರಿ ಮಾಡಿ ಇಟ್ಕೊಬಿಟ್ಟಿದ್ದೀರಿ. ಆ ಏಕತಾನತೆ ಬಂದ್ಬಿಡುತ್ತೆ. ಆಡ್ತಾ ಆಡ್ತಾ ರಾಗ, ಉಗುಳ್ತಾ ರೋಗ, ಓದ್ತಾ ಸರಸ್ವತಿ ವಿದ್ಯೆ. ಏನಕ್ಕೆ 42, 48, 108, 180 ಅಂತ ಹಾಕ್ತೀವಿ ಅಂದ್ರೆ ನಮ್ಮ ಮನಸ್ಸು ಬೇರೆದನ್ನೇ ಹುಡ್ಕೋದು, ಏನೋ ಹುಡ್ಕೋದು, ತಪ್ಪಿಸ್ಕೊಳಕ್ ಹುಡುಕುತ್ತೆ. ಅದೇ ಸೂತ್ಕ ಬಂತು ಕಣ, ಪುರುಡು ಬಂತು ಕಣ,
ಇಷ್ಟು ದಿನ ಮಾಡ್ಬೇಕೇನೋ, ಈ ರೀತಿ ಒಳ್ಳೇದನ್ನ ಮಾಡ್ಲಿಕ್ಕೆ 108 ವಿಘ್ನ. ಮೊದಲ ವಿಘ್ನ ನಾವೇ, ನಮ್ಮ ಮನಸ್ಸು. ಕಳ್ಳ ಮನಸ್ಸೇ, ನಾಳೆ ಪೂಜೆ ಮಾಡ್ಕೊಳ್ಳೋಣ ಬಿಡು, ನಾಳೆ ಓದ್ಕೊಳ್ಳೋಣ ಬಿಡು, ಈ ರೀತಿ ಆಗತಕ್ಕಂಥ ಒಂದು ತೊಂದರೆಗಳಿಂದ ಆ ನಿಯಮ ನಮ್ಮ ಮನಸ್ಸು ಏಕಾಗಿರುತ್ತೆ. ನಮ್ಮ ಮನಸ್ಸು ಗೆದ್ದು ಬಿಟ್ವಿ, ನಮ್ಮ ಮನಸ್ಸನ್ನ ನಿಂತ್ಕೊಳ್ಳೋ, ನಡೆಯೋದನ್ನ ನಿಲ್ಲಿಸ್ಲಿಕ್ಕಾಗಲ್ಲ, ಓಡೋದನ್ನ ನಿಲ್ಲಿಸ್ಲಿಕ್ಕಾಗೋದಿಲ್ಲ, ಆಲೋಚನೆ ಮಾಡೋದನ್ನಾದ್ರೂ ಸ್ವಲ್ಪ ಸ್ವಲ್ಪ ಜಪ ತಪ ಮಾಡ್ತಾ ಮಾಡ್ತಾ ಆ ಸೆಕೆಂಡಿಗೆ ನಿಲ್ಸುತ್ತೆ. ನೋಡಿ ಆ ಕಾರ್ಯದೀಕ್ಷತೆ, ಅದಕ್ಕೆ ಪ್ರಕೃತಿ ಮಾತನಾಡುತ್ತದೆ. ಈ ರೀತಿ ನಿತ್ಯ ಮಾಡುತ್ತಿರುವ ಸೇವೆಗಳಲ್ಲಿ ಪ್ರಕೃತಿ ತೋರಿಸ್ಕೊಡುತ್ತೆ, ಓಹೋ ನೀನ್ ಧರ್ಮವಂತ ಆಗ್ಬಿಟ್ಟಯ್ಯ. ಜೂಜಾಟಕ್ಕೆ ಹೋಗುವಾಗ ಧರ್ಮರಾಯರಿಗೆ ಸೂಚಿಸ್ಕೊಡುತ್ತೆ. ಆದ್ರೂ ಬುದ್ಧಿ ಕರ್ಮ ಕಲಿಪ್ರಭಾವ ನಡಿಬೇಕಿತ್ತು. 18 ಲಕ್ಷ ಸುಮ್ಮನೆ ಅಕ್ಷೋಹಿಣಿ ಸೈನ್ಯ ಅಂದ್ರೆ ಆನೆಗಳು, ಕುದುರೆಗಳು, ಒಂಟೆಗಳು, ಗುರಾಣಿಗಳು, ರಥಗಳು, ಸೈನಿಕರುಗಳು, ಒಂದ ಎರಡ ಏನು ಅಂತ ಅನ್ಕೋಬಿಟ್ಟಿದ್ರಿ. ಅಷ್ಟು ಜನರ ಸಾವಿಗೆ ಮೊದಲೇ ತೋರಿಸ್ತು. ಆದರೂ ಹುಚ್ಚು ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಗ್ರಹಗಳು ಬಿಡೋಲ್ಲ. ಅಯ್ಯೋ ಅವನ್ ಬಂದ ಕರ್ಕೊಂಡೋಗಿ ಆಕ್ಸಿಡೆಂಟ್ ಮಾಡ್ದ, ಅವನ್ ಗಾಡಿಯನ್ನು ಪ್ಲಾನ್ ಮಾಡ್ಕೊಂಡು ಬಂದು ನಿಮ್ಮ ಆಟೋಗೆ ಗುದ್ದಬೇಕಾ? ಇತ್ತೀಚೆಗೆ ನೋಡಿ ಒಬ್ಬ ಹಾಸ್ಯ ಕಲಾವಿದ ಏನೋ ಕಷ್ಟಪಟ್ಟು ಏನೋ ಒಂದು ಪ್ರೋಗ್ರಾಮ್ನಲ್ಲಿ ಒಂದಷ್ಟು ದುಡ್ಡು ಗೆದ್ದು ಬಂದು ಹೊರಗಡೆ ಒಂದು ಕಾರ್ ತಗೊಂಡಿದ್ದಾನೆ. ಅದಕ್ಕೆ ಹೇಳೋದು, ಅತಿಯಾದ್ರೆ ಹೀಗೆ, ದಿಢೀರ್ ಹೆಸರು, ದಿಢೀರ್ ದುಡ್ಡು, ದಿಢೀರ್ ಖ್ಯಾತಿ. ಅದಕ್ಕೆ ಹೇಳ್ತಿರ್ತಾನೆ, ಎಲ್ಲೆಲ್ಲೋ ಪೋಸ್ಟ್ಗಳು ಹಾಕೋಬೇಡಿ, ಕಷ್ಟಪಟ್ಟಿರೋದು ನೀವು ತಾನೆ, ದುಡ್ದಿದ್ ನೀವು ತಾನೆ. ನಿಮಗದು ತುಂಬಾ ದೊಡ್ಡದು, ಕೆಲವ್ರಿಗದು ತುಂಬಾ ಚಿಕ್ಕದು, ಇನ್ನು ಕೆಲವ್ರಿಗದು ಕಣ್ಕೆಂಡ. ಏನೋ ಇವನು ನೆನ್ನೆ ಮೊನ್ನೆ ಬಂದವನು ಗಾಡಿ ನೋಡಿ ಅಲ್ಲಿ ಆಕ್ಸಿಡೆಂಟು, ಇನ್ನೊಂದು ಅವಘಡ, ಅವಾಂತರ. ನಿಜ ಮಕ್ಕಳೇ. ಅದೇ ರೀತಿ ಇನ್ನೊಂದು ನಟ, ಒಂದು ಮೂವಿ ತುಂಬಾ ವಿಶೇಷ, ಹಾಸ್ಯ ನಟ ಹೀರೋ ಆಗಿದ್ದಾನೆ, ತರ ಬ್ಯೂಟಿಫುಲ್ ಮೂವಿ, ಮಂಡ್ಯದ ಸೊಗಡಿನ ಮೂವಿ. ಕಾರು ಆಕ್ಸಿಡೆಂಟು, ಸ್ಪೀಡಾಗಿ ಓಡಿಸ್ಕೊ ಬಂದ, ನಿಲ್ಲಿಸ್ಲಿಲ್ಲ, ಇನ್ನೊಂದು ಎಲ್ಲ ಬಂದ್ಬಿಡ್ತು. ತೋರಿಸ್ಕೋಬೇಡಿ, ಹೇಳ್ಕೋಬೇಡಿ, ಅದನ್ನೇ ಹೇಳ್ತಿರ್ತಾನೆ. ತೋರಿಸುತ್ತೆ, ಪ್ರಕೃತಿ ಮಾತನಾಡುತ್ತೆ. ನೀವು ಕಷ್ಟಪಟ್ಟಿದ್ದು ಯಾರೂ ನೋಡಿರೋಲ್ಲ. ನೀವು ಹತ್ತಿದ್ದು, ನೀವು ನೊಂದಿದ್ದು, ನೀವು ಬೆಂದಿದ್ದು, ನೀವು ಕಳ್ಕೊಂಡಿದ್ದು, ಅವಮಾನ ಪಟ್ಟಿದ್ದು ಯಾರು ನೋಡಿರಲ್ಲ. ನಿಮ್ ಗೆಲುವನ್ ಮಾತ್ರ ನೋಡ್ತಿರ್ತಾರೆ. ನೋಡೋ ಗೆದ್ದು ಬಿಟ್ಟ, ಪಾಪ ಏನಿದಾನೆ ನೋಡಿ. ಪ್ರಕೃತಿ ಮಾತನಾಡುತ್ತದೆ. ಎಚ್ಚರಿಕೆ. ಈ ಲಕ್ಷಣಗಳನ್ನ ನೋಡ್ಕೊಂಡು ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಆಯ್ತ್ರೋ? ಒಳ್ಳೇದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಇವತ್ತಿನ ಈ ಒಂದು ದಿನ ಹೇಗಿದೆ? ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:05 12:53 ಇರತಕ್ಕಂಥದ್ದು. ತೊಂದರೆ ಕೊಡತಕ್ಕಂಥ ಮುಹೂರ್ತಗಳು ಬೆಳಿಗ್ಗೆ 6:29 ಬೆಳಿಗ್ಗೆ 8:05 ಇರತಕ್ಕಂಥದ್ದು. ಎಚ್ಚರಿಕೆ. ಇನ್ನು ವಿಶೇಷವಾಗಿ ರೋಹಿಣಿ ನಕ್ಷತ್ರ, ಚಂದ್ರ ನಕ್ಷತ್ರ ಅಲ್ವಾ, ಶುಕ್ರನಿಗಾಗೋಲ್ಲ. ಭರಣಿ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಒಂಚೂರು ತೊಳೆದಾಟ ಒದ್ದಾಟ ಆಗತಕ್ಕಂಥ ಒಂದು ಪ್ರಭಾವ
ಜಾಗ್ರತೆ. ಅಶ್ವಿನಿ, ಕೃತಿಕ, ರೋಹಿಣಿ, ಮೃಗಶಿರ, ಆರದ್ರ, ಪುಷ್ಯ, ಮಖ ನಕ್ಷತ್ರ, ಉತ್ತರ ಪಾಲ್ಗುಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಅನುರಾಧ ನಕ್ಷತ್ರ, ಮೂಲ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ವಿಶೇಷ ಫಲಪ್ರಾಪ್ತಿ ಇರತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ರಾಶಿಯಾಂತರ್ಗತವಾಗಿ ಬನ್ನಿ ನೋಡೋಣ. ಮೇಷರಾಶಿಗೆ ಚಂದ್ರ ಉಚ್ಚಂಗತ, ಸುಖಕಾರಕ ಉಚ್ಚಂಗತನಾಗಿದ್ದಾನೆ. ಚಂದ್ರ ಮಾತು, ಯಾರಿಗೆ 2ನೇ ಮನೇಲಿ ಚಂದ್ರ ಉಚ್ಚಂಗತ, ಒಂಥರ ಶುಭ ಸ್ಥಾಯಿಯಲ್ಲಿ ಚಂದ್ರ ಇರ್ತಾನೋ ನಿಮ್ಮ ಅಂದ ಬೇರೆ, ಅದೊಂದು ಒಂಥರ ಆಕರ್ಷಣೀಯ. ಆ ನಗು, ಆ ಮುಖ, ಆ ಸಮಾಧಾನ. ರಾಶಿಯಿಂದ 2ನೇ ಮನೆ, ಇಲ್ಲ ಲಗ್ನದಿಂದ 2ನೇ ಮನೆ, ನೀವು ಒಂಥರ ಬಹು ಆಕರ್ಷಿತರು. ಚಂದ್ರ ಬಂದು ಆಕರ್ಷಣೆ, ಅಮ್ಮನ ಆಕರ್ಷಣೆ, ಗಾಂಭೀರ್ಯ, ಆ ಕಣ್ಣು ತುಂಬಾ ಅದ್ಭುತ. ಇವತ್ತು ಆ ರೀತಿ ಅಮ್ಮನ ಹಾಗೆ, ಅಮ್ಮನ ಭಾವ ಹಾಗೆ, ಅಮ್ಮನ ಹಾಗೆ ಸ್ವಲ್ಪ ದಿಗಲು ಕೂಡ. ಅಮ್ಮನಿಗೆ ಯಾವಾಗಲೂ ದಿಗಲಿರುತ್ತೆ, ನನ್ನ ಮಕ್ಳು ಹೇಗೆ, ನನ್ನ ಯಜಮಾನ್ರು ಹೇಗೆ, ನಮ್ಮ ಮನೆಯವ್ರು ಹೇಗೆ, ಈ ಒಂಥರ ಆ ಥರದ್ದು ಸ್ವಲ್ಪ ದಿಗಿಲು ಪಡ್ತಕ್ಕಂಥದ್ದಾಗುತ್ತೆ. ಏನೂ ಆಗೋಲ್ಲ, ಚೆನ್ನಾಗಿದೆ, ಬ್ಯೂಟಿಫುಲ್, ತೊಂದರೆ ಏನೂ ಇಲ್ಲ. ವೃಷಭ ರಾಶಿಗೆ ಸ್ವಲ್ಪ ಎಳೆದಾಟವೇ. ನಿಮ್ಮದೊಂಥರ ಸೊಸೆ ಮನೆ, ಯಾರ್ದೋ ಮಾತು, ನಡೆದೋದ್ ಮಾತು, ಮುಗಿದೋದ್ ಮಾತು, ಕಳೆದೋದ್ ಮಾತು, ಈ ಥರ ತಗೊಂಡು ಒಂದು ಸಣ್ಣ ಕಿಟಿಪಿಟಿ. ಅಂದರೂ ಚಂದ್ರ ಉಚ್ಚಂಗತ, ನಿಮ್ಮನೇಲೆ ಕುಳಿತಿದ್ದಾನೆ. ಅಂದ, ಚಂದ, ಸುಖ, ಆನಂದ, ನಗು, ತಮಾಷೆ, ನಗಿಸುವ ಕೆಲಸ, ನಗಿಸುವಂತಹ, ಆನಂದ ಪಡುವಂತಹ ಕೆಲಸ, ಕಾರ್ಯ, ವೃತ್ತಿ, ವ್ಯವಹಾರ, ವ್ಯಾಪಾರ, ಉದ್ಯೋಗ ಅದ್ಭುತ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಬರವಣಿಗೆ, ಲೇಖನ, ಅತ್ಯದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಮಿಥುನ ರಾಶಿ, ನಿಮಗೂ ಚಂದ್ರನಿಗೂ ಅಷ್ಟಕ್ಕಷ್ಟೇ, ಅವನು ಬೇರೆ 12ನೇ ಮನೆಯಲ್ಲಿ ಮಲಗಿದ್ದಾನೆ. ಸೊ ಕೆಲವೊಂದು ವಿಚಾರ, ವ್ಯವಹಾರ ಇರ್ಬೋದು, ಉದ್ಯೋಗ ಇರ್ಬೋದು, ವೃತ್ತಿ ಇರ್ಬೋದು, ಆರೋಗ್ಯ ಇರ್ಬೋದು, ಮನೆ ಇರ್ಬೋದು, ಕುಟುಂಬ ಇರ್ಬೋದು, ಏನೂ ದಿಗಲು. ಚಂದ್ರ ಬಂದು ದಿಗಲು. ಅವನನ್ನ ಚಂದ್ರ ಎಷ್ಟು ಸುಖಕಾರಕ ಅಂತ ಕರಿತೇವೆಯೋ, ಕಳ್ಳ ಅಂತ ಕೂಡ ಕರಿತೇವೆ. ಕಳ್ಳನ ಮನಸ್ಸು ಉಳ್ಳುಳ್ಳಂಗೆ ಅಂತ ಹೇಳ್ತಾರಲ್ವಾ, ಇವತ್ತಂಗೆ ಉರುಳಿ ಏನೋ ಹೆಂಗೋ ಯಾವುದೋ ಏನೋ ನಿರ್ಧಾರಗಳು ಸರಿ, ನಾವು ಹೋಗಿದ್ ಸರಿ, ನಾ ಮಾಡಿದ್ ಸರಿ, ನಾ ನಿಂತಿರಿದ್ ಸರಿ, ಹಾರಾಸ್ಕೊತರಿ, ನಾ ತಡಗಿಡ ತೊಮ್. ಇವತ್ತು ಏನೋ ಮಾಡಕ್ಕಾಗಲ್ಲ, ಕೆಲವೊಂದ್ ದಿನ ಹಾಗೆ ಪುಟ್ಟದಾಗಿ ತುಪ್ಪದ ದೀಪ ಹಚ್ಚಿ ಮುಂದಕ್ಕೆ ಹೋಗಿ ಆ ಮನಸ್ಸಿನ ಗಲಿಬಿಲಿಗಳು ದೂರ ಆಗುತ್ತೆ. ಕರ್ಕಾಟಕ ರಾಶಿಗಂತ ಕುಂಭದ್ರೋಣ ಮಳೆ ಇವತ್ತು. ಚಂದ್ರ ಲಾಭಸ್ಥಾನ, ಬ್ಯೂಟಿಫುಲ್. ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ಕಲಾವಿದರು, ಥಿಯೇಟರು, ಬಿಸ್ನೆಸ್ಸು, ವ್ಯವಹಾರ, ಮಾತುಕತೆ, ನೀವು ನಡೆದಿದ್ದೆ, ನೀವು ಈಜಿದ್ದೆ ಇವತ್ತು ಹೋಗಿ. ಅಂತ ಬ್ಯೂಟಿಫುಲ್ ಡೇ ಇವತ್ತು. ಇನ್ನು ವಿಶೇಷವಾಗಿ ಸಿಂಹರಾಶಿ, ಸ್ವಲ್ಪ ಸ್ವಂತ ಉದ್ಯೋಗ, ಸ್ವಂತ ಬಿಸ್ನೆಸ್, ಒಂದು ಬೇಕ್ರಿ, ಕಾಂಡಿಮೆಂಟು, ತರಕಾರಿ, ಸೊಪ್ಪು, ಹೂವು, ಹಣ್ಣು, ಮೆಸ್ಸು, ಹೋಟೆಲ್ಲು, ಸಣ್ಣ ಪುಟ್ಟದಾಗಿ ಏನೋ ಒಂದು ಬದುಕಿನ ಜೀವನಾಧಾರ ಅಂತ ಮಾಡಿಕೊಂಡು ಒಂದು ಸೇಲ್ಸ್ ಮ್ಯಾನು, ಮಾರ್ಕೆಟಿಂಗು, ಕಮಿಷನ್ ಏಜೆಂಟು, ವೃತ್ತಿ, ಉದ್ಯೋಗ, ಸ್ವಲ್ಪ ಒದ್ದಾಟ, ಬಟ್ ಕೈ ತುಂಬ ಕಾಸು ಬರುತ್ತೆ. ಎಷ್ಟು ಕಷ್ಟ ಪಡ್ತೀರೋ ಅಷ್ಟು ದುಡ್ಡು, ಕಾಸು, ಹೆಸರು ನೋಡ್ತಕ್ಕಂಥ ಒಂದು ಭಾವ. ಕನ್ಯಾ ರಾಶಿ, ಲಾಭಸ್ಥಾನಾಧಿಪತಿ ಭಾಗ್ಯದಲ್ಲಿ ಉಚ್ಚಂಗತನಿರುವುದರಿಂದ 100% ನಿಮಗೆ ಇವತ್ತು ಭಾಗ್ಯೋದಯವೇ. ವೃತ್ತಿ, ಕುಟುಂಬ, ಓಡಾಟ, ಸುತ್ತಾಟ, ಕೆಲಸ, ಕಾರ್ಯ, ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗತಕ್ಕಂಥ ಅದ್ಭುತವಾದಂಥ ಒಂದು ದಿನ ಆಗಿರುತ್ತೆ. ಕನ್ಯಾ ರಾಶಿಗೆ ತುಂಬ ಶುಭ ಸುದ್ದಿ ನೋಡ್ತೀರಿ ಇವತ್ತು. ವೃತ್ತಿಪರವಾಗಿ ಅಲಂಕಾರ, ಬೋಟಿಕ್ಕು, ಬ್ಯೂಟಿ ಪಾರ್ಲರು, ಕೇಶಾಲಂಕಾರ, ಮೇಕಪ್ಪು, ಈ ರೀತಿ ಟ್ಯಾಟೂ ಹಾಕೋದಂತೆ, ಮೆಹಂದಿ ಹಾಕೋದಂತೆ, ಮದುವೆಗಳಿಗೆ ಸೀರೆ ಉಡ್ಸೋದು ಬೇರೆ ಒಂದು ಇದು ಬಂದ್ಬಿಟ್ಟಿದೆಪ್ಪ. ಇವಾಗ ಸೀರೆ ಉಡೋಕ್ಕೂ ಬರಲ್ಲ ನಮ್ಮ ಮನೆ ಹೆಣ್ಮಕ್ಳಿಗೆ. ಇರ್ಲಿ, ಆ ಥರದ ವೃತ್ತಿ, ಉದ್ಯೋಗ, ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅಡುಗೆ ಕಲಿಸೋದಂತೆ, ಡಾನ್ಸ್ ಕಲಿಸೋದಂತೆ, ಮ್ಯೂಸಿಕ್ ಕಲಿಸೋದಂತೆ,
ಬೇರೆ ಬೇರೆ ಅಲಂಕಾರದ ಕಲಿಸೋದಂತೆ, ಸಣ್ಣ ಪುಟ್ಟ ಸೀರೆ ಬಟ್ಟೆ ಈ ಥರದ್ದೆಲ್ಲ ಮಾಡೋದಂತೆ, ಟೀಚಿಂಗ್ ಟ್ಯೂಷನ್ ಕಲಿಸೋದು, ನಾಟ್ಯ ಭರತನಾಟ್ಯ ಮ್ಯೂಸಿಕ್ಕು ಅಂಥದ್ರಲ್ಲಿ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅನುಬಂಧದ ದಿನ. ಇನ್ನು ತುಲಾರಾಶಿ, ಚಂದ್ರ ಉಚ್ಚುಂಗತನಾಗಿದ್ದರೂ ಅಷ್ಟಮದಲ್ಲಿದ್ದಾನೆ. ಮನಸ್ಸ್ಯಾಕೋ ಗಲಿಬಿಲಿ, ಇದೇ ಏನೋ, ಇದೇ ನಡೆಯುತ್ತೇನೋ, ಇದೇ ಬರುತ್ತೇನೋ, ಈ ತರ ಏನೋ ಗಾಳಿ ಮಾತುಗಳಲ್ಲಿ ಈ ತರ ತೇಲಾಡ್ತಕ್ಕಂಥ ಒಂದು ಭಾವ. ಚಂದ್ರಾಷ್ಟಮ ಆಗ ಮನಸ್ಸು ಯಾವಾಗ ಸರಿ ಇಲ್ವೋ, ಜ್ವರ ಬಂದ್ಬಿಟ್ಟಿದೆ, ಒಂಥರ ಸೋಮಾರಿತನ, ಏನೋ ಬೇಜಾರು, ಏನೋ ಸಂಕಟ, ಏನೋ ನಿಮಗೇ ಗೊತ್ತಿಲ್ಲದೆ ಒಂಥರ ಧಾವಂತ ಆಗೋದ್ರಿಂದ ಮುಖ್ಯ ನಿರ್ಧಾರ, ಮುಖ್ಯ ಕೆಲಸ, ಮುಖ್ಯ ವ್ಯವಸ್ಥೆಗಳು ಮಾಡಲಿಕ್ಕೆ ಹೋಗೋದೇ ಇದ್ರೆ ಅತ್ಯುತ್ತಮ ಅಂತಾನೆ ಹೇಳ್ತಾನೆ. ಸ್ವಲ್ಪ ಸ್ವಾತಿ ನಕ್ಷತ್ರಕ್ಕೆ ಒಳ್ಳೇದಿರುತ್ತೆ, ಬ್ಯೂಟಿಫುಲ್. ಗುರು ನಕ್ಷತ್ರಕ್ಕೆ ಅಷ್ಟಮ, ಗುರುವು 12 ಇರೋದ್ರಿಂದ ಚಂದ್ರನಿಂದ ತೊಂದರೆಗಳು. ತುಲಾರಾಶಿ, ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ, ಗೊತ್ತಿಲ್ಲದ ಕೆಲಸ, ಗೊತ್ತಿಲ್ಲದ ವ್ಯಾಪಾರ ಇವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ವೃಶ್ಚಿಕ ರಾಶಿ, ಬ್ಯೂಟಿಫುಲ್ ಡೇ. ಚಂದ್ರ ಉಚ್ಚಂಗತ, ಭಾಗ್ಯಾಧಿಪತಿ ಸಪ್ತಮ. ಇವತ್ತೇನಾದ್ರೂ ಶುಭ ಸುದ್ದಿ ನೀವು ನೋಡ್ಲೇಬೇಕು, ಖಂಡಿತ ನಿಮ್ ಮೆಸೇಜ್ ಹಾಕ್ತೀರಿ ನೋಡಿ. ಯಾರೋ ಬಂಧುಗಳ ಮಿಲನ, ಆತ್ಮೀಯರ ಮಿಲನ, ಭೋಜನ, ಸುತ್ತಾಟ, ಪ್ರಯಾಣ, ಓಡಾಟ, ದೈವ ದರ್ಶನ, ಗುರು ದರ್ಶನ, ಆತ್ಮೀಯರ ದರ್ಶನ ಮಾಡುವ ಯಾವ ಕೆಲಸ ಕಾರ್ಯ ಏನ್ ನಿರ್ಧಾರ ಮಾಡ್ತೀವೋ ಬ್ಯೂಟಿಫುಲ್. ಚಂದ್ರ ಉಚ್ಚಂಗತ ಬೇಕು. ಆ ಉಚ್ಚಂಗತ ಸ್ಥಾನದ ಶುಕ್ರ ಬೇರೆ ಕೇಂದ್ರದಲ್ಲಿ, ಗ್ಯಾರಂಟಿ ಹೇಳ್ತೀನಿ, ಏನೋ ಒಂದು ಹೊಸ ಬಟ್ಟೆ, ಹೊಸ ಚಿಂತನೆ, ಹೊಸ ದುಡ್ಡು, ಹೊಸ ಕಾರ್ಯ, ಹೊಸ ವ್ಯವಹಾರ, ಹೊಸ ವ್ಯಾಪಾರ, ಈ ಥರದ್ದು ಏನೋ ಒಂದು ಹುಡುಕೊಂಡು ಬರುತ್ತೆ ನಿಮಗೆ. ಸಮಥಿಂಗ್ ಗುಡ್ ನ್ಯೂಸ್ ಗ್ಯಾರಂಟಿ ಹೇಳ್ತೀನಿ. ಇವತ್ತು ನೀವು ತುಂಬಾ ಜನ ಕಮೆಂಟ್ಸ್ ಹಾಕ್ತೀರಿ ನೋಡಿ. ಇನ್ನು ಧನುಸು ರಾಶಿ, ಸ್ವಲ್ಪ ನನಗೆ ಭಯ. ತಲೆ ಕೆಟ್ಟವನು ಇನ್ನಷ್ಟು ತಲೆ ಕೆಡಿಸೋ ಭಾವದಲ್ಲಿ ವಿಪರೀತ ಬಲವಾಗಿದ್ದಾಗ ಅದು ಏನ್ ಬೇಕಾದ್ರೂ ಆಗ್ಬೋದು. ಕೊಡದೇ ಇರೋನ್ ಕೊಡಬಹುದು, ಕೊಡೋನ್ ಕೊಡದೇ ಇರಬಹುದು. ಈ ರೀತಿ ಒಂಥರ ದ್ವಂದ್ವ ನೀತಿಯಂತಹ ಭಾವಗಳು ಆಗತಕ್ಕಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರಿಕೆ ಧನುಸು ರಾಶಿ. ಅಷ್ಟಮಾಧಿಪತಿ ಷಷ್ಠದಲ್ಲಿ ಉಚ್ಚ ಅಂದ್ರೆ ಒಂಥರ ದಿಢೀರ್ ದುಡ್ಡು ಬರ್ಬೋದು, ದಿಢೀರ್ ಹೆಸರು, ದಿಢೀರ್ ಅಧಿಕಾರ, ದಿಢೀರ್ ಟೆನ್ಷನು ಬರುತ್ತೆ. ನೋಡಿ, ಹಿಡಿದಿದ್ದಾರೆ ಅಲ್ಲೆಲ್ಲೋ 5,000 ಕೋಟಿಗೂ ಮೇಲ್ಪಟ್ಟು ಆನ್ಲೈನ್ ಸ್ಕ್ಯಾಮ್ ಮಾಡಿದ್ದಾರೆ. ಕಡಿಮೆ ಅಂದ್ರೂ 20 ಲಕ್ಷ ಜನರ ಹತ್ರ ದೋಚಿದ್ದಾರೆ ಅಂತ. ಏನ್ ಮಾಸ್ಟರ್ ಮೈಂಡ್ ರೇ ಯಪ್ಪ. 5,000 ಕೋಟಿ ಸಿಕ್ಕಾಕೊಳ್ಳೇಬೇಕು ಖಂಡಿತ. ಎಲ್ಲಿಗೂ ಓಡ್ತೀರಾ? ಎಲ್ಲಿವರೆಗೂ ಓಡ್ತೀರಾ? ಕೆಟ್ಟದ್ದು ಸಿಗ್ಲೇಬೇಕು, ಒಳ್ಳೇದು ಸಿಕ್ಕಾಕೋಬೇಕು. ನೆನ್ಪಿಟ್ಕೊಳ್ಳಿ, ಒಳ್ಳೆ ಮಗು ಆದ್ರೂ ಹೊರಗಡೆ ಬರಬೇಕು, ಕೆಟ್ಟ ಮಗು ಆದ್ರೂ ಹೊರಗಡೆ ಬರಬೇಕು, ದುರ್ಯೋಧನ ಆದ್ರೂ ಹೊರಗಡೆ ಬರಬೇಕು, ಧರ್ಮರಾಯ ಆದ್ರೂ ಹೊರಗಡೆ ಬರಬೇಕು. ದಟ್ಸ್ ಇಟ್. ಸೊ ಧನಸ್ಸು ಸ್ವಲ್ಪ ನೋಡಿ, ಗಲಿಬಿಲಿ, ಆತುರ, ಇನ್ನೊಂದು ಸ್ವಲ್ಪ ನೋಡ್ಕೊಂಡು. ಮಕರ ರಾಶಿಗೆ ಗೋಲ್ಡನ್ ಡೇ. ಸಪ್ತಮಾಧಿಪತಿ, ನೀವು ಯಾರ ಜೊತೆಲಿ ಇರ್ತೀರೋ ಅವರಿಂದ ಅನುಕೂಲ, ಅನುಗ್ರಹ, ವ್ಯಾಪಾರ, ವ್ಯವಹಾರ, ಕೊಡೋದು, ಮಾಡೋದು, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಹೋಟೆಲು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು. ಸಪ್ತಮಾಧಿಪತಿ 7ನೇ ಮನೆನೇ ನಾವು ನೋಡೋದು. ನಾವು ಏನೇ ವ್ಯವಹಾರ ಮಾಡ್ಬೇಕು ಅಂದ್ರೆ 7ನೇ ಮನೆಯವನು ಹೆಂಗಿದಾನೆ ಅಂತ ನೋಡ್ತೀವಿ. ನನ್ನ ಗುರುಗಳಿಗೆ 7ನೇ ಮನೆಯವನು ನೀಚ. 2,000 ಕೊಟ್ಟರು ವಾಪಸ್ ಬರೋಲ್ಲ. ಕೊಡೋದಲ್ದೆ ಅವನ ಹತ್ರ ಇನ್ನೊಂದು ಬೇರೆ ಅನ್ನಿಸ್ಕೋಬೇಕು ಅನ್ನೋ ಒಂದು ಭಾವ. ಈ ರೀತಿ ಕೆಲವ್ರಿಗೆ 7ನೇ ಮನೆ ಒಂದು ಸೂಪರ್ ಆಗಿರ್ತಾನೆ. ಅಂದ್ರೆ ನಾವು ಅವ್ರ ಜೊತೆಲಿದ್ರೆ ಒಂಥರ ನಾವು ಹೋಟ್ಲಲ್ಲಿ ಕ್ಯಾಶಿಯರ್, ಹೋಟ್ಲು ಓಹೋ ಅಂತ ಓಡುತ್ತೆ. ಪ್ಲಾನ್ ನಮ್ದು, ಕೂತಿರೋದು ನಮ್ದು, ಡಿಸೈನ್ ನಮ್ದು. ಎಸ್, ನಮಗೂ ಕೊಟ್ಟಿದ್ದಾನೆ. ಒಂದು ಮದುವೆ ಮಾಡಿಸಿದ್ಮೇಲೆ ಊಟ ಮಾಡಲ್ವಾ ಮಕ್ಕಳೇ ನಾವು? ಬಂದವರೆಲ್ಲ ಹೌದು, ಮದುವೆ ಮಾಡೋದು ಅದಕ್ಕೆ, ಕಲ್ಯಾಣೋತ್ಸವ ಮಾಡೋದು ಅದಕ್ಕೆ, ಪಲ್ಲಕ್ಕಿ ಉತ್ಸವ ಮಾಡೋದು ಅದಕ್ಕೆ. ನಮಗಲ್ಲ. ನಿಮ್ಮದು ಆ ಥರ ಇವತ್ತು ಇನ್ನೊಬ್ಬರ ಏಳಿಗೆಯಲ್ಲಿ ಸಕ್ಸಸ್ ನಿಮಗಿವತ್ತು. ಕುಂಭರಾಶಿ, ಷಷ್ಠಾಧಿಪತಿ ಸುಖಭಾವದಲ್ಲಿ ಉಚ್ಚಂಗತನಾಗಿರುವುದರಿಂದ ಪೂರ್ವಭಾದ್ರ ನಕ್ಷತ್ರದವ್ರಿಗೆ ಬಿಟ್ಟು
ಯಾಕಂದ್ರೆ ಚಂದ್ರನಿಗೆ 12ನೇ ಮನೇಲಿ ಗುರು ಇರೋದ್ರಿಂದ ಗುರು ನಕ್ಷತ್ರಕ್ಕೆ ಸ್ವಲ್ಪ ತೊಂದರೆ ಬಿಟ್ರೆ, ಯಾವ್ದಾದ್ರು ದಿಢೀರ್ ದುಡ್ಡು, ದಿಢೀರ್ ವ್ಯವಹಾರ, ದಿಢೀರ್ ಕೆಲಸ, ಬದಲಾವಣೆಯಲ್ಲಿ ಒತ್ತಡ ಬಿಟ್ರೆ, ಕುಂಭರಾಶಿಯವರಿಗೆ ಬ್ಯೂಟಿಫುಲ್ ಸರ್ಪ್ರೈಸ್ ಹ್ಯಾಪಿನೆಸ್, ಸರ್ಪ್ರೈಸ್ ಟ್ರಾವೆಲ್ ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತದೆ. ಚೆನ್ನಾಗಿದೆ. ಲಿಕ್ಕರು, ಎಂಟರ್ಟೈನ್ಮೆಂಟು, ಮೂವೀಸು, ಆರ್ಟ್ಸು, ಸ್ಪೋರ್ಟ್ಸು, ಲೀಗಲ್ ಸಿಸ್ಟಮ್ಮು, ಗೌರ್ಮೆಂಟ್ ಸಿಸ್ಟಮ್ಮು ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಭೂಮಿ ವಿಚಾರದಲ್ಲಿ ಪ್ರಗತಿ, ಒಂದು ಗಾಡಿ ತಗೊಳ್ಳೋದು, ವಾಹನ ತಗೊಳ್ಳೋದು, ಭೂಮಿ ತಗೊಳ್ಳೋದು, ಮನೆ ತಗೊಳ್ಳೋದು, ಇನ್ನೊಂದು ಮನೆ ಕಟ್ಟೋದು ಅದ್ಭುತ. ಇನ್ನು ವಿಶೇಷವಾಗಿ ಮೀನರಾಶಿ, ನಿಮಗೆ ಯಾಕೆ, ನಿಮಗೂ ಸೂಪರ್. ಚಂದ್ರ ಉಚ್ಚಂಗತ, ಪೂರ್ವ ಪುಣ್ಯ ಸ್ಥಾನ. ನೋಡಿ, ಈ ಜನ್ಮದಲ್ಲಿ ನಾವು ಏನು ಪಡೀತಿದ್ದೇವೆಯೋ ಅದನ್ನ ನೋಡ್ಬೇಕು ಅಂದ್ರೆ 5ನೇ ಮನೆ ನೋಡ್ತಾನೆ. 5ನೇ ಮನೆಯವನು ಕೆಟ್ಟಿದ್ದ, ಆಗ ಆ ಮನೇಲಿ ಕೆಟ್ಟ ಗ್ರಹಗಳಿದ್ದಾರೆ, ಇಲ್ಲ ಅವನೆಲ್ಲೋ ಹೋಗಿ ಮಲಗಿಬಿಟ್ಟಿದ್ದಾನೆ, ನೋವೆ. 5ನೇ ಮನೆಯವನು ಚೆನ್ನಾಗಿದ್ದಾನೆ, ಇಲ್ಲಿ ಅಲ್ಲಿ ಶುಭಗ್ರಹ ಇದೆ, ಏನ್ ಪುಣ್ಯ ಕಣೋ ಅವ್ನು ಪಡ್ಕೊಂಡು ಬಂದಿದ್ದಾನೆ ಕಣೋ, ಅನುಭವಿಸ್ತಿದ್ದಾನೆ ಅಂತೀವಲ್ಲ, ಅನುಭವಿಸ್ಲಿಕ್ಕೂ ಪುಣ್ಯ ಬೇಕು ಅನ್ನೋದು 5ನೇ ಮನೆನೇ. ಸೊ ಅಂತ 5ನೇ ಮನೆಯವನು ಉಚ್ಚಂಗತದಲ್ಲಿರೋದ್ರಿಂದ ಇವತ್ತು ಅನುಭವಿಸ್ತಿರು ಒಳ್ಳೇದನ್ನ. ಒಳ್ಳೆ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಟ್ರಾವೆಲ್ಸ್, ಟೂರ್ಸು, ವೆಹಿಕಲ್ಸ್, ಸ್ನೇಹಿತರು, ಗೆಳೆಯರು, ಗೆಳತಿ, ಪ್ರೀತಿ, ಪ್ರೇಮ, ಅದೃಷ್ಟ, ಆನಂದ ಎಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.